ಸರೋಜಿ, ಲೇ ಸರೋಜಿ, ಬಾರೆ. ರೀ ತಂದ್ರ ಸಾಮಾನೆಲ್ಲ ನನ್ವೆ ಇಳಿಸಿ ಇಳಿಸಿ ಹೊಸಿ ನಿಧಾನ ಕಿಳಿಸಿ ನೀವೇ ಒತ್ಕೊಬಿಟ್ಟು ಬಂದ್ಬಿಟ್ಟಿದ್ದೀರಾ. ಇಳ್ಸೆ. ಅಯ್ಯೋ ಸಾಕಾಯ್ತು. ಏಳಿ ಸಾಮಾನೆಲ್ಲ ಎಲ್ಲ ತಂದಿದ್ದೀರಾ ತಾನೇ? ಆಮೇಲೆ ಅವ್ರು ಬಂದ ಮೇಲೆ ನನ್ನ ಮಗಳು ಅಳಿಯ ಎಲ್ಲ ಮೊಮ್ಮಕ್ಕಳು ಬಂದ್ಮೇಲೆ ಅದಿಲ್ಲ ಇದಿಲ್ಲ ಅಂತ ಅನ್ನೋದು ಬೇಡ ಅಂತ ಹೇಳ್ಬಿಟ್ಟು ನಿಮ್ಗೆ ಅದಕ್ಕೆ ಹೇಳಿದ್ದು ಶಾನೆ ತಗೊಬಿಟ್ಟು ಬನ್ನಿ. ಏನೇನು ಬೇಕೋ ಎಲ್ಲನೂ ಅಂತ ಹೇಳ್ಬಿಟ್ಟು ಸದ್ಯ ಎಲ್ಲ ತಂದ್ರಲ್ಲ ಅಷ್ಟೇ ಸಾಕು ಬಿಡಿ. ಅಲ್ಲ ಇದೆಲ್ಲ ತಂದ್ರೇನ್ರಿ? ಮೈದಾ ಹಿಟ್ಟು, ಬೆಲ್ಲ, ಬ್ಯಾಳೆ. ನೀನೇನೇನು ಹೇಳಿದ್ಯೋ ಎಲ್ಲ ಅಷ್ಟು ತಂದುಬಿಟ್ಟು ನೋಡು ಇಕ್ಕಿವ್ನಿ. ಇನ್ನೂ ಏನಾರ ಬೇಕಾರೆ ಬರ್ಕೊಡುವ. ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ತಿಂದು ಖುಷಿಯಾಗಿ ಹೋಗ್ಬೇಕು ಅಷ್ಟು ಇರ್ತದೆ. ಸರಿನಾ? ನೋಡ್ಕೊಬಿಡು. ಬೇಳೆಕಾಳು 5 kg ತಂದಿದ್ದೀನಿ, ಬೆಲ್ಲ 5 kg ತಂದಿದ್ದೀನಿ, ಮೈದಾ 2 kg ತಂದೀವ್ನಿ, ಕಡಲೆ ಬೀಜ, ಕಡಲೆ ಪಪ್ಪು, ಹೆಸರು ಬೇಳೆ, ಅಯ್ಯೋ ಉದ್ದಿನ ಬೇಳೆ ಎಲ್ಲ. ಇನ್ನೂ ಸಾಮಾನು ಬೇಕಾರೆ ಹೇಳು. ತರಕಾರಿ ಒಂದು ತರೋಕ್ಕಾಗಲಿಲ್ಲ. ತರಕಾರಿಯ ಇಲ್ಲೇನಿಯ ಮಾರ್ಕೆಟ್ಗೆ ಹೋಗ್ಬಿಟ್ಟು ತಗೊಬಿಟ್ಟು ಬರೋಣ. ಇದೇ ಶಾನೆ ಆಯ್ತಾ? ಮೂಟೆ ಒತ್ಕೊಬಿಟ್ಟು ಬರೋಷ್ಟೊತ್ತಿಗೆ ಸಾಕು ಅಂತೇಳ್ಬಿಟ್ಟು ಸುಮ್ಕಾದೆ. ಎಲ್ಲೋಳಂತೆ ರಚ್ಚು ಬತ್ತಾವಳಂತ ಆಗ್ಲೇನೇನೆ. ಫೋನ್ ಹಾಕಿದ್ದೀರಿ ಕಾರಾಗಿವ್ನಿ ಬತ್ತೀನಿ ಹೊರಟಿದೀವಿ ಅಂತ ಹೇಳಿದ್ರು. ನನ್ನ ಮೊಮ್ಮಕ್ಕಳು ಯೋಸ್ ವರ್ಷ ಆದ್ಮೇಲೆ ಬತ್ತಾವ್ರಿ ಮನೆಗೆ. ಅದಕ್ಕೆ ಹೊಸಿ ಧೂಳು ಗೀಳು ಎಲ್ಲ ಕೊಡವಿ ಸಾರಿಸಿ ಗುಡಿಸಿ ಕ್ಲೀನ್ ಮಾಡ್ಬಿಟ್ಟೆ ನಾನಂತೂ. ಯಪ್ಪ ಏನೋ ರೀ, ಅದೇ ಹೇಳಿದ್ನಲ್ಲ ನಿಮಗೆ 2 ಬೆಡ್ ತಗೊಬರ್ರಿ ಅಂತ ಹೇಳ್ಬಿಟ್ಟು ಮಂಚದ ಮ್ಯಾಗ ಹಾಕಿ ಆ ಹುಡುಗರು ನೆಲ್ದಾಗ ಮನೆ ಕಣನ್ನ ಕಾಣೆ. ಮೊದಲೇ ಸಂತಾಗ ಬೆಳ್ದವೆ, ಇನ್ನು ಅಲ್ಲಿ ಇಲ್ಲಿ ಮನೆ ಕಂದ್ರೆ ಎಲ್ಲಿ ಮನೆ ಕತ್ತವೆ ಹೇಳಿ. ಅದಕ್ಕೆ 1-2 ಬೆಡ್ ತಗೊಬಂದು ಹಾಕಿ ಅಂತ ಹೇಳಿದ್ನಲ್ಲ ನಿಮಗೆ. ಅಯ್ಯೋ ನಿನ್ನ ನೋಡು ಮರ್ತೆ ಹೋಗ್ಬಿಟ್ಟೆ ನಾನಂತೂ. ಸರಿ ಹೇಳು. ಹೇಳ್ಬಿಟ್ಟು ಬಂದಿದ್ದೀನಿ, ಹಾಕೊಂಬಿಟ್ಟು ಬರಲಿಲ್ಲ. ಬಿಡು, ಹಾಕೊಂಬಿಟ್ಟು ಬಂದು ಹಾಕ್ತೀನಿ. ಯಪ್ಪ ಈತ ಅಂತೂ 1 ತಿಂಗಳು ಕಳಿಸ್ಬಾರ್ದು ನೋಡು. ಇಲ್ಲೇ ಮಡಿಕೊಬಿಡ್ಬೇಕು ನಾವಂತೂ. ಹೆಂಗೋ ಇಲ್ಲೇ ಹತ್ತಾಗ ಹೆಂಗೋ ಓಡಾಡ್ಕೊಂಡು ಸಂದಾಗ ಓಡಾಡ್ಕೊಂಡು ಇದು ಬಿಡ್ಲಿ ತೋಟ ಗೀಟ ಅಂತ. ನೋಡು, ಅವ್ರಿಗೇನು ಬೇಕೋ ಏನು ಕಮ್ಮಿ ಹಾಕ್ಕೊಡ್ದು ಅಷ್ಟು ಮಾಡಿಕ್ಕು. ಸರಿನಾ? ಎಷ್ಟು ಬೇಕೋ ನಾನು ತಂದು ಹಾಕ್ತೀನಿ. ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಎಣ್ಣೆ 5 kg ತನ್ನಿ ಅಂತ ಹೇಳಿದ್ನಲ್ಲ. ತಂದೀವನವ ನೋಡು, ಚೆಕ್ ಮಾಡ್ಕ ಎಲ್ಲನೂ. 5 kg ಎಣ್ಣೆ ಎಲ್ಲ ತಂದೀವ್ನಿ. ಏನೇನು ನೀನು ಇಲ್ಲಿ ಬ್ಯಾಡ ಅಂತ ಹೇಳ್ಬಿಟ್ಟು ನೀನು ಏನು ಹೇಳಿದ್ದು ಅವನ ಸಮೇತ ಎತ್ಕೊಬಂದು ಹಾಕಿದ್ದೀನಿ ನಾನು. ನೋಡ್ಕ. ಸರಿ ಹೇಳಿ ಆಯ್ತು. ಎಲ್ಲನೂ ಎತ್ತಿಕ್ಬಿಟ್ಟು ವಿಂಗಡಿಸ್ಬಿಟ್ಟು ಎಲ್ಲ ಒಂದು ಕಡೆ ಎತ್ತಿಕ್ತೀನಿ. ಸರಿನಾ? ಸರಿ ಆಯಿತು. ತಾಟಕ್ಕೆ ಹೋಗಿ ಒಂದು ಗೊನೆ ಎಳ್ನೀರು ಇಳಿಸ್ಕೊಬಿಟ್ಟು ಬರ್ತೀನಿರು. ಮಕ್ಕಳು ಬಂದ ತಕ್ಷಣ ಏನಿಯ ಪಾಪ ಇನ್ನು ಯಾಕೆ ನೀರು ಪಾರು ಕೊಡೋದು? ಎಳ್ನೀರೇನೇನಿಯ ಕೊಡೋಣ. ಎಳ್ನೀರೇನೇನಿಯ ಕುಡ್ಕೊಳ್ಳೋತ್ತಾಗೆ ಹೆಂಗೋ ಇರಲಿ. ಸರಿನಾ? ಸಣ್ಣ ಹೋಗಿ. ಸರಜಕ್ಕ ಇನ್ನೂ ರಚ್ಚು ಬರ್ಲಿಲ್ವೇನೋ? ಈಗಳಮ್ಮಿ ಫೋನ್ ಹಾಕಿದ್ದೆ ಹೊಂಟಿದೀವಿ ಅಂತ ಹೇಳಿದ್ರು. ಇನ್ನೇನು 1.5 ಗಂಟೆ 2 ಗಂಟೆಗೆ ಬಂದ್ಬಿಡ್ತಾರೆ. ಕಾರ್ ಆಗಲ್ವಾ? ಬಸ್ ಆಗಾದ್ರೆ ತಡ ಆಯ್ತದೆ. ಇನ್ನೊಂದು 2 ಗಂಟೆ ಅಷ್ಟೇ ಬಂದ್ಬಿಡ್ತಾರೆ. ಅದಕ್ಕೆ ಈಗ ನೋಡು ಸಾಮಾನು ಸರಂಡಿ ಎಲ್ಲ ತೋರಿಸ್ಕೊತಾ ಇದ್ದೆ. ಆ ಹುಡುಗರೆಲ್ಲ ತಿಂದು ಸಂದಕ್ಕೆಲ್ಲ ರೂಢಿ ಆಗ್ಬಿಟ್ಟಿರ್ತವೆ. ಇನ್ನು ಮನೆಗೆ ಬಂದ್ಬಿಟ್ಟು ನೀನು ತಿನ್ನಲ್ಲ ಮಾಡಲ್ಲ ಅಂದ್ಬಿಟ್ರೆ ನಮ್ಗೊಂಥರ ಶೇಮ್ ಆದಂಗೆ ಆಯ್ತದೆ. ಅದು ಬೇರೆ ಅಪ್ರೂಪಕ್ಕೆ ಬರ್ತಾರೆ. ಏನು ದಿನ ಬರೋರಲ್ಲ ಮಾಡಿರಲ್ಲ ಅಪ್ರೂಪಕ್ಕಲ್ವಾ? ಅದಕ್ಕೇನೆ ಸುಮ್ಮನೆ ಯಾಕೆ ಅಂತ ಈಗ ಸಾಮಾನು ಎಲ್ಲ ಹೇಳಿ ಅಮ್ಮ ತಾಯಿ 4-5 ಸಾವಿರ ರೂಪಾಯಿ ಮ್ಯಾಲ ಸಾಮಾನು ತೋರಿಸ್ಬಿಟ್ಟು ಮಾಡ್ಗೇವ್ನಿ. ಹೌದೇ? ಬುಡತ್ತ ಅಪ್ರೂಪಕ್ಕೆ ಬರ್ತಾವ್ರೆ. ಹೋದ್ರಲ್ಲಿ ನಾನು ಬಂದವರೆಲ್ಲ ಮಾತಾಡ್ಸ್ಕೊಂಡು ಹೋಗನಿ. ನಾನು ಯಾಕೋ ಕಾಲು ನೋವ್ತಿತ್ತು, ಆಸ್ಪತ್ರೆಗೆ ಹೋಗೋಣ ಅಂತ ಅನ್ಕೊಂಡೆ. ಇನ್ನೇನು ಅವರು ಬರ್ತಾರೇನೋ ನೋಡ್ಕೊಂಡು ಹೋಗೋಣ ಇರು ಅಂದ್ಕೊಂಡೆ. ಇನ್ನೂ 1 ಗಂಟೆ 2 ಗಂಟೆ ಆಯ್ತದೆ ಅಂದರೆ ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕ್ಸ್ಕೊಬಿಟ್ಟು ಹಂಗೆ ಬಂದ್ಬಿಡ್ತೀನಿ ತಾಗೆ. ಹೌದೇನು? ಇನ್ನೂ ಬರೋದು 1 ಗಂಟೆ 2 ಗಂಟೆ ಆಯ್ತದೆ. ಅಷ್ಟಾಗಿ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಂಡು ಸರ್ನ ಬಾ ಹೋಗು. ಇನ್ನೇನು ಮಾಡೋಕ್ಕಾಯ್ತದೆ? ಇದೇನು ಪೊದ್ದಿ ಮಗಳು ಸಿಂಗಾಪುರಿಂದ ಬೇರೆ ಬತ್ತಾವಳಂತೆ. ಹ್ಞೂ ಕಣಮ್ಮ, ಇವತ್ತು ನಾಳಿಕೆ ಅನ್ನಿಸೋದು ಬರೋದು. ಬತ್ತಾಳಂತೆ. ಅವಳು ಅದು ಇದು ದಡ ಬುಡ ಅಂತ ಹೇಳ್ಬಿಟ್ಟು ಅವಳು ಎಲ್ಲ ಕ್ಲೀನ್ ಮಾಡೋದು ಅದು ಇದು ಮಾಡ್ಕೊತಾವಳೆ. ಅದು ಬೇರೆ ಎಂಗೇಜ್ಮೆಂಟ್ ಅಂತ ಬೇರೆ ಹೇಳ್ತಾವ್ರಲ್ಲ, ಅದು ಬೇರೆ ರೆಡಿ ಮಾಡ್ಕೋಬೇಕಲ್ಲ. ಬುದ್ಧಿ ಏನು ಅಂದರೆ ನನ್ನ ಮಗಳು ಬಂದಮೇಲೆ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ಹಿಂದೆ ಹೊಡೆದು ಬಿಡ್ತಾಳೇನೋ ಅವಳು ಅಂತ ಇವಳು. ಅವ್ರ ಅತ್ತೆ ಬಿಡ್ತಾ ಇಲ್ಲ. ಇಲ್ಲ ಈಗಲೇ ರೆಡಿ ಮಾಡಬೇಕು ಬಿಡಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿ ಸುಮ್ಮನೆ. ಹುಡುಗಿನ ಕೇಳ್ದಿದ್ದೆ ಎಂಗೇಜ್ಮೆಂಟು ಅಂದರೆ ಹೆಂಗೆ ಹೇಳು? ಹುಡುಗಿನ ಕೇಳ್ಬಿಟ್ಟೇನೆ ಎಂಗೇಜ್ಮೆಂಟ್ ಮಾಡಬೇಕು. ಕೇಳ್ದಿದ್ದಂಗೆ ಸುಮ್ಮನೆ ಎಂಗೇಜ್ಮೆಂಟು ಅದು ಇದು ಅಂತ ಹೇಳಿದ್ರೆ ಅವಳು ಒಪ್ಪಲಿಲ್ಲ ಅಂದರೆ ಬಂದಮೇಲೆ ಏನು ಮಾಡ್ತಾರೆ ಹೇಳು? ಅದಕ್ಕೆ ಪುದ್ದಕ್ಕನ್ನುವೆ ಬೇಡ ಅಂತಿರೋದು. ನೋಡೋಣಿರು ಏನೇನಾಯ್ತದು. ನಮ್ಮ ಮನೆಗೂ ಗೊತ್ತವ್ರೆ ಎಂಗೇಜ್ಮೆಂಟು ಅಂತ ಇಟ್ಕೊಂಡೋದಕ್ಕೇನೆ ಬತ್ತಿರೋದು ಇವಳುನುವೆ. ಇಲ್ಲ ಮನೆಯಾಳಿ ನನ್ನ ಮಗಳು ಬರೋಕ್ಕಿಲ್ಲ, ಕರ್ಕ ಬರೀ ಮೊಮ್ಮಕ್ಕಳನ್ನ ಅಂದರೆ ಅವ್ರು ಇರೋಕ್ಕಿಲ್ಲ ಕಣಮ್ಮ ಅಂತಾಳೆ. ಸದ್ಯ ಹೆಂಗನ್ನುವೆ ಗೊತ್ತವ್ರಲ್ಲ ಎಂಗೇಜ್ಮೆಂಟ್ ನೆಪ್ದಾಗನ. ಅದಕ್ಕೆ ಖುಷಿ ಆಯ್ತೈತೆ. ಬಾ ಕುಂತ್ಕ ಕಾಪಿ ಇಕ್ತೀನಿ. ಇಲ್ಲ ಕಣಕ್ಕ, ಆಸ್ಪತ್ರೆಗೆ ಹೋಗ್ಬಿಟ್ಟು ತೋರಿಸ್ಕೊಬಿಟ್ಟು ಬರಬೇಕು. ಕಾಲು ನೋವು ಯಾಕೋ ಶಾನೆ ಆಗೋಗ್ಬಿಟ್ಟೈತೆ. ಹೋಗಂಗೆ ತೋರಿಸ್ಕೊಬಿಟ್ಟು ಹಂಗೆ ನೀ ಬತ್ತೀನಿ. ನೀನು ರೆಡಿ ಮಾಡ್ಕ. ಬಂದ ತಕ್ಷಣ ಒಂದು ಫೋನ್ ಹಾಕು. ಆಯಿತು. ಹೆಂಗೋ ನನ್ನ ಮೊಮ್ಮಗಳನ್ನ ಇವ್ರ ಮಗಂಗೆ ಏನಿಯ ಕೊಟ್ಬಿಟ್ಟತ್ತಾಗ ಮದುವೆ ಮಾಡಿಬಿಟ್ರೆ ನನ್ನ ಮೊಮ್ಮಗಳು ಇದೇ ಊರಾಗೇನಿ ಅಡ್ಡಾಡ್ಕೊಂಡಿರ್ತಾಳೆ. ಇವ್ರು ಹುಡುಗನಂತ ಹುಡುಕಾಡಿದ್ರು ಸಿಗಲ್ಲ. ಪುಣ್ಯಾತ್ಮ ಅವನಂತೂ ಅಂತ ಒಳ್ಳೆ ಮಗಂಗೆ. ಹೆಂಗೋ ನನ್ನ ಮೊಮ್ಮಗಳು ಹೆಂಗೆ ಅವಳು ನೋಡ್ಬೇಕು. ನಾವು ಹೆಂಗೋ ಸರೋದ್ರ ತಗ ಬಿರ್ನ ಮದುವೆ ಮಾಡಿ ಹಾಕ್ಬಿಟ್ರೆ ಹೆಂಗೋ ಅತ್ತಾಗ ನಮ್ಮೂರಾಗೆ ಇದ್ಕೊಂಡು ನಮ್ಮ ಜೊತೆನೇ ಇದ್ಕೊಂಡು ಹೋಯ್ತಾಳತ್ತಾಗೆಲ್ಲ ಆಯ್ತದೆ. ನೋಡೋಣ ಅಪ್ಪ. ಫಸ್ಟ್ ಎಲ್ಲ ಏನಾರ ಒಂಚೂರು ರವೆ ಉಂಡೆ ಏನಾರ ಮಾಡ್ಕೊಳ್ಳೋಣ. ರವೆಗಿವೆ ಹುರಿದು ಟೇಮ್ ಆಯ್ತದೆ. ಅಯ್ಯಯ್ಯ ಪೊದ್ದಿ, ಲೇ ಪೊದ್ದಿ,
ಅಯ್ಯೋ ಇನ್ನೇನು 2-3 ದಿನದಾಗ ಏನಿಯಾ ಎಂಗೇಜ್ಮೆಂಟ್ ಇಕ್ಕೊಂಡು ಇವಳೇನು ಹೊರೆ ಮಾಡಕ್ಕಿಲ್ಲ. ನಿನ್ನ ಮಗಳು ನಾಳೆಗೆ ಗೊತ್ತಾವಳಂತೆ, ಒಸಿ ಕ್ಲೀನ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಏನಿಲ್ಲ. ಬರೀ ಓಡಾಡ್ಕೊಂಡು ಮನೆ ಓಡಾಡ್ಕೊಂಡು ತಿರ್ಕೊಂಡು ಇದು ಬಿಡು. ಅಯ್ಯೋ ಎಲ್ಲೆಲ್ಲಿ ಹೋಯ್ತಾಳೋ. ನಿಮ್ಮಿ ನಿಮ್ಮಿ ಎಲ್ಲ ಆಳು ಬಿದ್ದೋದೆ. ನಿಮ್ಮ ಅಕ್ಕ ಗೊತ್ತಾಳೆ, ಏನಾರ ಒಸಿ ರೆಡಿ ಮಾಡ್ಕೊಳ್ಳೋಣ, ಎಂಗೇಜ್ಮೆಂಟ್ಗೆಲ್ಲ ತಯಾರಿ ಮಾಡ್ಕೊಳ್ಳೋಣ. ಏನೇನು ಇಲ್ಲ ನೀವಂತೂನುವೆ. ಅತ್ತೆ ನೀವು ಹಿಂಗೆ ಕಿರ್ಚಾಡ್ಕೊಂಡು ಕುಂತ್ಕೊಂಡ್ರೆ ಎಲ್ಲ ಕೆಲಸನೂ ಆಗೋಗ್ಬಿಡ್ತದೆ. ಒಸಿ ಸಮಾಧಾನ ಮಾಡ್ಕೊಳ್ಳಿ. ಎಂಗೇಜ್ಮೆಂಟು ಇನ್ನೇನು ಸಿಂಪಲ್ ಆಗಿ ಮಾಡಣಿ ಅಂತ ಹೇಳಿದ್ರಲ್ಲ, ಒಂದ್ಕಿತ ನನ್ನ ಮಗಳು ಬರ್ಲಿ ಪುಟ್ಟಿ, ಆಮೇಲಿಂದ ವಿಚಾರಿಸಿ ನೋಡಿ ಮಾಡಿ ಆಮೇಲೆಲ್ಲ ರೆಡಿ ಮಾಡ್ಕೊಳ್ಳೋಣ. ನೀವ್ಯಾಕೆ ಹಿಂಗೆ ಸುಮ್ಮನೆ ಎಗರಾಡ್ತಿದ್ದೀರಿ? ನಿಜ ನನಗಂತೂ ಗೊತ್ತಾಯ್ತಿಲ್ಲ. ನೋಡಿ ಧೂಳು ಗೀಳು ಕೊಡವಿ ಇದೆಲ್ಲ ಮಾಡಿ ಕ್ಲೀನ್ ಎಲ್ಲ ಮಾಡಿವನಿಲ್ಲ. ಇನ್ನೇನು ಕೆಲಸ ಐತಿ ಹೇಳಿ. ಏನೋ ಒಂಚೂರು ಮನೇದೇನೋ ಅಡುಗೆ ಪಡುಗೆ ಮಾಡ್ಕೋಬೇಕು. ಸಾಮಾನು ತರಕ್ಕೆ ಹೇಳಿದ್ದೀನಿ, ಸಾಮಾನು ತೊತ್ತಾವ್ರೆ, ಎಲ್ಲ ಮಾಡೋಣ. ಅವಳು ನನ್ನ ಮಗಳು ಏನು ಕಂಡೋರೆ ಅಡ್ಜಸ್ಟ್ ಮಾಡ್ಕೊತಾಳೆ ಬಿಡಿ. ಒಂದಿನ ಹಂಗು ಹಿಂಗು ಅಂದ್ರೂನುವೆ. ನೋಡು ಅವಳು ಎಲ್ಲಿಂದನೋ ಬತ್ತಾವಳೆ, ಎಲ್ಲ ಗಂಜಲ ಹಾಕಿ ಒಳಗಡೆಗೆ ಸೇರಿಸ್ಬೇಕು ನೀನು. ಹಂಗೆ ನೀ ಅವಳನ್ನ ಸೇರಿಸ್ಕೊಳಕ್ಕೆ ಹೋಗ್ಬೇಡ. ಎಲ್ಲೆಲ್ಲಿಂದನೋ ಯಾರನ್ನೋ ಮುಟ್ಕೊಂಡು ಬಂದಿತ್ತಾಳೆ, ಸರಿನಾ? ದೃಷ್ಟಿ ತೆಗಿಕೆಲ್ಲ ರೆಡಿ ಮಾಡ್ಕೊಬಿಡು. ಎಲ್ಲವಳಂತೆ ಫೋನ್ ಹಾಕಿದ್ದ? ಪದೇ ಫೋನ್ ಹಾಕಕ್ಕಾಯ್ತದ? ಹೊತ್ಕೊಂಡು ಬರ್ತೀನಿ ಅಂತ ಹೇಳೋಳು ತಾನೇ. ಈಗ ಪದೇ ನಾವು ತಲೆ ತಿನ್ಕೊಂಡು ಫೋನ್ ಹಾಕಕ್ಕೆ ಹೋದ್ರತೆ ಅವಳು ಅಷ್ಟೇನಿ. ಬರೋದೇ ಇಲ್ಲ, ಹೊಂಟೋಗ್ಬಿಡ್ತಾಳೆ ಅಷ್ಟೇನಿ. ಸುಮ್ಕಿರ್ರಿ, ಆಗೋದೆಲ್ಲ ಹಾಕೊಂಡು ಹೋಗ್ಲಿ. ಬರೋದು ಬತ್ತಾಳೆ. ಅತ್ತೆ ಪುಟ್ಟಿ ಬಂದ್ವಾ? ಇವನ್ ದಿನ ಬಾ ಕೇಳ್ಕೊಂಡು ಹೋಯ್ತಾ ಇರು. ಅಲ್ಲ ಕಣಲ್ಲ, ಬಂದ್ರೆ ನಾಳೆ ತಾನೇ ಬರೋದು. ಹೇಳಿರ್ವೆ ನಾಳೆ ಬತ್ತಾಳೆ ಅಂತ ಹೇಳ್ಬಿಟ್ಟು ಗೊಳಗಿಗೊಂದಕ್ಕಿಂತ ಬಂದು ಪುಟ್ಟಿ ಬಂದ್ಲಾ ಅಂತ ಹೇಳಿದ್ರೆ ಬತ್ತಾಳಿರು. ಯಾಕಂತ ಆತ್ರ ನಿಂಗೆ? ಹಂಗಲ್ಲ, ಎಂಗೇಜ್ಮೆಂಟ್ಗೆ ಉಂಗ್ರೆ ತಗೋಬೇಕಿತ್ತಲ್ಲ, ಅವಳು ಬಂದರೆ ಕೈ ಸೈಜ್ ನೋಡ್ಬಿಟ್ಟು ಮ್ಯಾಚ್ ಮಾಡನಿ, ಉಂಗ್ರ ಸಂದಕ್ಕಿರೋ ತೆಗಿಯನಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀನಿ. ಯಾವಾಗ ಬತ್ತಳು ಅಂತ ಹೇಳ್ಬಿಟ್ಟು ಇನ್ನೂ ಬಂದಿಲ್ವಲ್ಲ. ನನಗೆ ಮುಂಚೆ ಏನಾರ ಬಂದ್ಬಿಡ್ತಲ್ಲ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇವನಿ. ಅದೇ ಎಂಗೇಜ್ಮೆಂಟ್ಗೆಲ್ಲ ಉಂಗ್ರ ಎಲ್ಲ ತಗೋಬೇಕಲ್ಲ, ಆರ ಎಲ್ಲ ಕೇಳ್ಬಿಟ್ಟು ತಗೊಳನಿ ಅಂತ ಹೇಳ್ಬಿಟ್ಟು. ನಾಳೆ ಬತ್ತಾಳೆ, ನಾಳೆ ನೆನೆಯ ಬಂದಿದ ತಕ್ಷಣ ಕೇಳ್ಕೊಬಿಟ್ಟು ನೀನು ನಾಳೆ ತಗೊಬಿಟ್ಟು ಬರೀವಂತೆ. ಯೋಚನೆ ಏನು ಮಾಡಕ್ ಹೋಗ್ಬೇಡ, ಸಮಾಧಾನ ಮಾಡ್ಕ. ನಾವು ನಿಂಗೆ ಉಂಗ್ರ ಕೊಡಿಸ್ಬೇಕಲ್ವಾ, ನೋಡನಿ. ಸರಿನಾ? ಇಲ್ಲ ಫೋನ್ ಮಾಡು, ಫೋನ್ ಮಾಡಿ ಫೋಟೋ ಗಿಟ್ಟ ಕಳಿಸು, ನೋಡ್ತಾಳೆ. ಅವಳೆಲ್ಲ ಫೋನ್ ಎಲ್ಲ ಯೂಸ್ ಮಾಡೋಕ್ಕಿಲ್ಲ, ವಾಟ್ಸಪ್ ಎಲ್ಲ ನಿಮ್ಮ ಮಗಳು ಏನು ಅನ್ಕೊಬಿಟ್ಟಿದ್ದೀರ ಪುಟ್ಟಿ ಅಂದರೆ. ಅದಕ್ಕೆ ನಾನು ಎಲ್ಲ ಕಳಿಸಿ ನೋಡಿದೆ, ಹೋಗ್ಲಿಲ್ಲ. ಅದಕ್ಕೆ ಸುಮ್ಕ ಆಗ್ಬಿಟ್ಟೆ ನಾನು. ಫೋನ್ ಮಾಡಿದ್ರು ಎತ್ತಕ್ಕಿಲ್ಲ, ಬ್ಯುಸಿ ಇತ್ತಾಳಲ್ಲ, ಶಾನೆ ಫ್ಲೈಟಾಗಿತ್ತಾಳಲ್ಲ, ಅದಕ್ಕೆ ಎತ್ತಕ್ಕಿಲ್ಲ. ಬಂದ ತಕ್ಷಣ ಏನಿಯ ಒಂದು ಮಾತು ನಾನು ಫೋನ್ ಹಾಕ್ಬಿಡಿ ಪಟ್ ಅಂತ ಬಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತೀನಿ. ಎಂಗೇಜ್ಮೆಂಟ್ ಉಂಗ್ರ ಎಲ್ಲ ತೆಗಿಬೇಕಲ್ಲ, ಅದಕ್ಕೇನೆ. ನಿನ್ನಂತ ಹುಡುಗನ ಪಡೆಯೋಕ್ಕೆ ನನ್ನ ಮೊಮ್ಮಗಳು ಪುಣ್ಯ ಮಾಡೋಳು ಬಿಡಪ್ಪ. ಎಂಥ ಒಳ್ಳೆ ಮೊಮ್ಮಗ ಸಿಕ್ಬಿಟ್ಟ. ಸರಿ ಆಯ್ತು ಹೇಳು, ಇಷ್ಟೊಂದು ಪಿರುತಿ ಮಾಡೋನು ಎಲ್ಲಿ ಸಿಗ್ತಾ ನನ್ನ ಮೊಮ್ಮಗಳಿಗೆ? ನಿನಗಿನ್ನ ಬೇಕೇ? ಹೋಗಪ್ಪ ಆಯಿತು, ಹೇಳ್ಕೊಳಿಸ್ತೀನಿ. ಎಂಗೇಜ್ಮೆಂಟ್ ಕಾರ್ಯಗಿರಿ ಇದ್ರೆ ಏನಾನ ಇದ್ರೆ ಮಾಡ್ಕೊ ಹೋಗು. ಸುಮ್ಮನೆ ನಿಮ್ಮ ಅಮ್ಮಂಗೆ ಸಹಾಯ ಮಾಡ್ಕೊಂಡು ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡ್ತೀಯಾ? ಹೋಗು. ಸರಿ ಅಜ್ಜಿ ಆಯಿತು. ಅತ್ತೆ ಏನಾದ್ರು ಬೇಕಾದ್ರೆ ಫೋನ್ ಹಾಕಿ ಅತ್ತೆ. ಆಯ್ತು ನೋಡ್ದೇನೆ ನನ್ನ ಮೊಮ್ಮಗಳಿಗೆ ಇಂಥ ಹುಡುಗಂಗಿನ ಬೇರೆ ಹುಡುಗ ಬೇಕಾ ಹೇಳು? ಅಪ್ರಂಜಿ ಚಿನ್ನ ಯಾರಾದರೂ ಬಂದು 50 ಕಿತ್ತ ಕೇಳ್ತಾರಾ? ನೋಡು, ಬಂದು ಕೇಳ್ತಾನೆ, ಅದು ಬೇಕಾ ಇದು ಬೇಕಾ ಅತ್ತೆ, ಏನು ತರಲಿ ಏನು ಬಿಡ್ಲಿ ಅಂತ. ಏನು ಅದೃಷ್ಟ ಮಾಡೋಳೆ. ಸರಿ ಬಿಡು, ನಾಳೆ ಬಂದಾಗ ಎಲ್ಲ ನೋಡೋಣ ಹೆಂಗೆ ಬತ್ತಳೋ ಏನು ಕತೆನೋ. ನನಗಂತೂ ಬಂದಿನ ಅಂದ್ಬಿಟ್ರೆ ಬೇಜಾರಾಗ್ಬಿಡ್ತದೆ. ಒಂದೇ ಕಿತ್ತ ಹೂನಜ್ಜಿ ನಿಮ್ಮಿಷ್ಟ ನಮ್ಮಿಷ್ಟ ಅಂತ ಅಂದ್ಬಿಡ್ತಾಳೆ ಅನ್ನೋದೇ ಒಂದು ಸಮಾಧಾನ ನನಗಂತೂ. ಸರಿ ಅತ್ತೆ, ನಂಗೆ ಅಡುಗೆ ಮನೆಗೆ ಹೊಸಿ ಕೆಲಸ ಐತೆ, ಕ್ಯಾಮೆ ಮಾಡ್ಕೋಬೇಕು ನಾನು. ಹೋಯ್ತೀನಿ ಅಡುಗೆ ಮನೆಗೆ. ಅಪ್ಪ ದೇವ್ರೆ, ಬಿರ್ನ ಮದುವೆ ಮುಗಿಯಂಗೆ ಮಾಡಪ್ಪ.